ರಾಜಾನಗರ ಎಸ್ಟೇಟ್ ಅಲ್ಲಿ ಹೋಗ್ಯಾರ ಎಲ್ಲೇ ರಾತ್ರಿ ಸಂಡಸ್ ಹೋಗಕ್ ಹೆಣ್ಮಕ್ಳಿಗೆ ಇದಾಗೈತ್ರಿ, ಅಂಜಿಕೆ ಬಂದೈತ್ರಿ. ಮತ್ತ ಲಾಯ ಇದು ಇಲ್ರಿ, ಇವತ್ತಿಟ್ಟು 8 ದಿನ ಆತ್ರಿ. ನಾಳೆ ಶುಕ್ರವಾರಕ್ಕೆ 8 ದಿನ ಆತು. ಕಳ್ಳರು ಭಾಳ ಪ್ರಾಬ್ಲಮ್ ಆಗೈತ್ರಿ. ರೀ ಒಂದಿಟ್ಟು ಬರೋಬ್ಬರಿ ವ್ಯವಸ್ಥೆ ಇದು ಮಾಡಂತ ಹೇಳ್ರಿ ಪೊಲೀಸರಿಗೆ. ಹ್ಞೂನ್ರಿ, ಲೈಟ್ಗಳು ಇಲ್ರಿ. ಈಗ ನಾಳೆ ಶುಕ್ರವಾರಕ್ಕೆ 8 ದಿನ ಆತ್ರಿ. ಇದು ಹೋಳಿ ಹುಣ್ಣಿ ಚಾಲು ಆಗಿ ನಿಂತಿಲ್ರಿ ಬೆಳತನ ನಮ್ಗ. ಅಲ್ರಿ ನಿಮ್ಗೆ ಇದಕ್ಕೆ ಶೌಚಾಲಯಕ್ಕೆ ಹೋಗಕ್ಕೆ ಇಲ್ಲ ಇಲ್ರಿ, ಒಟ್ಟ ಅಲ್ಲಿ ರಾತ್ರಿ ಅಲ್ಲಿ ಹೋಗ್ಬೇಕಲ್ರಿ. ಅಲ್ಲಿ ಯಾವ ಹಿಡಿದು ಬಿಟ್ರೆ ಕತ್ತಿನ ಮುಗಿದೋತ್ರಿ. ಮೊನ್ನೆ ಇಲ್ಲಿ ಇದರಿಂದ ಶಾಸಕರು ಇದು ಮಾಡಿದ್ರಲ್ರಿ, ಏನು ಮಾಡಿಲ್ರಿ ಸರ್, ಮಾಡಿಲ್ರಿ. ಅಲ್ರಿ ಅಲ್ಲಿ ಹತ್ತ ಹೋಗ್ಬೇಕ್ರಿ ಅಲ್ಲೇ. ಅಲ್ರಿ ನಿಮ್ಗೆ ಶೌಚಾಲಯ ವ್ಯವಸ್ಥೆ ಮಾಡಿಲ್ರಿ ಮಾಡ್ಬೇಕು. ಮಾಡಿಲ್ರಿ. ಇಲ್ಲಿ ಮತ್ತೆ ಶಾಸಕರನ್ನ ಇದು ಚಾಲು ಆಗಿಲ್ರಿ ಸರ್. ಟೆಂಡರ್ ಆಗೈತಿ ಈಗ ಅಲ್ಲ ಅದ್ರ ಈಗ ಯಾರಾದ್ರೂ ವಹಿಸ್ಕೊಂಡ್ರ ಟೆಂಡರ್ ಮತ್ತೆ ಅವ್ರಿಗೆ ನಡೆದೈತೆ. ಈಗ ಮಾತ್ರ ಪ್ರಾಬ್ಲಮ್ ಐತಿ. ಇದೊಂದು ಹೋಳಿ ಹುಳಿ ಚಾಲು ಆಗೈತಲ್ರಿ ಸರ್. ಹ್ಞೂ ಭಯ ಅಂದ್ರೆ ಅಟ್ಟು ಇಟ್ಟು ಭಯ ಅಲ್ರಿ. ರಾತ್ರಿ ರೀ ಯಾರ ಕಿಡಿಗ್ಯಾಗ ಟಾರ್ಚ್ ಆಗೋದು ಆತ್ರಿ. ನಾವು ಹೊರಗೆ ಎದ್ದು ಬಂದಿನ್ರಿ. ಬಂದ್ಗಳೇನ ಅದು ಒಮ್ಮೆಗ್ಲೆ ಮೈಮ್ಯಾಗ ಬಂದು ಮೈಮ್ಯಾಗ ಬಂದು ಚಾಕು ಹಾಕಿದ್ರಿ. ಎಷ್ಟು ಗಂಟೆ ಆಗಿತ್ತು? ಎರಡು ಆಗೈತ್ರಿ ಟೈಮ್. 2 ಗಂಟೆ ಇದ್ರೆ ಸರ ಇಲ್ಲಿ ಅದರ ರೆಕಾರ್ಡಿಂಗ್ ಸ್ವಲ್ಪ ಕಡಿಸು ಮತ್ತೆ ತೊಗೊಳ್ತೀನಿ. ರೆಕಾರ್ಡಿಂಗ್ ಆಗೋದು ದಯವಿಟ್ಟು ಇದು ಮಾಡಿ. ಚಾಕು ಎಲ್ಲೆಲ್ಲಿ ಹಾಕ್ಯಾರ ನಮ್ಗೆ? ಅವ್ರ ಕೈಗೆ ಹಾಕಿದ್ರಿ, ಅದು ಕೈಗೆ ಮಿಸ್ ಆಗಿದ್ದು. ಇದು ಹಂಗಿಗೆ ಬಿತ್ತು. ಹಂಗಿಗೆ ಬಿತ್ತು. ಎಷ್ಟು ಸಮಯ ಆಗಿತ್ತು ರಾತ್ರಿ? 2 ಆಗೈತೈತ್ರಿ ಟೈಮ್. 2 ಗಂಟೆ ಆಗಿದೆ. ಎಷ್ಟು ಮಂದಿ ಇದ್ರು? ಒಬ್ಬನ ಇದ್ರು. ನಾನು ನೋಡಿದ್ದು ಒಬ್ಬನ ರೀ. ಅಣ್ಣ 2 ಜನ ಗೊತ್ತಿಲ್ಲ. ಏನು ಮುಖ ಗೀಕ ಕಾಣ್ತಿತ್ತು? ಮಾಸ್ಕ್ಗೆ ಟೊಬ್ಬಿ ಎಲ್ಲ ಹಾಕೊಂಡಿದ್ದು. ಮಾಸ್ಕ್ ಹಾಕೊಂಡಿದ್ದು. ಚಾಕು ಏನು ಉದ್ದಂತಿತ್ತು ಏನು ಕಾಣದಿತ್ತು? ಉದ್ದಂದಿತ್ತು. ನಿಮ್ಗೆ ಯಾರು ಮತ್ತೆ ಅಲ್ಲಿ ದ್ವೇಷ ಇತ್ತು ನಿಮ್ಮ ಓಣ್ಯಾಗ? ಯಾರು ವೈಯಕ್ತಿಕವಾಗಿ ಹಂಗೇನಿಲ್ಲ. ಮೊನ್ನೆ ಇದು ಆಗಿತ್ತು. ಈಗ ಒಳ್ಳೆ ಅವರು ಎಲ್ಲರೂ ಸೇರಿ ಏನು ಮಾಡ್ತಾರೆ ಅನ್ನೋದು ಒಂದು ಸಂಶಯ ಹುಟ್ಟುತ್ತೆ. ಆ ದೃಷ್ಟಿಯಿಂದ ಕೇಳಿದ್ದೀನಿ. ಈಗ ಇದ್ರ ಬಗ್ಗೆ ನೀವು ಅಲ್ಲಿ ಅಕ್ಕಪಕ್ಕದಾಗ ಯಾರಿಗೆ ಹೇಳಿದ್ರಿ ಆ ಸಂದರ್ಭದಾಗ? ರಾತ್ರಿ ಆ ಸಂದರ್ಭದಾಗ ಫೋನ್ ಹಚ್ಚಿದ್ದೇನ್ರಿ. ಅವ್ರು ಬರತ್ಲಿ ಹೋಗಿದ್ರಿ. ಅವ್ರು ಎಲ್ಲರೂ ಇದ್ದಿಲ್ಲ. ಕಂಡಿಲ್ಲ ಫೋನ್ ಹಚ್ಚಾನ ಗ್ಯಾಸಿನ ಕಲ್ಬರ್ಗಿ ಅವ್ರ ಅನ್ನಗಳು ಇಬ್ಬರು ಹೊರಬರ ಯಾರು ಕಂಡಿಲ್ಲ. ಮತ್ತೆ ಮಕ್ಕೋದ್ರು. ಅಲ್ಲಿ ಮತ್ತೇನು ಸಂಶಯ ಇಲ್ಲ. ಅಲ್ಲಿ ಮತ್ತೆ ಯಾರು ಬಂದಿಲ್ಲ. ಅವ್ರು ಬಂದಿಲ್ಲ ಸುಮ್ಮನೆ ಕೊಡ್ರಿ ಎಲ್ಲ ಮಕ್ಕಳು ಮತ್ತೆ ಹೊರ ಬಂದಿಲ್ಲ. ಅವ್ರೇನು ಈಗ ಏನು ದೂರ ಪಟ್ರಿ ಸರ್ ಹೇಳಿ ಸರ್. ನಿನ್ನೆ ಮತ್ತೆ ಏನದ ಹುನಗುಂದ ಪಟ್ಟಣದ ಆಜಾದ್ ನಗರದಲ್ಲಿ ಕಳ್ಳರು ಕಂಡು ಬಂದಾರ. ನಮ್ಮ ಅಮೀನ್ ಸಾಬ್ ಜೋರ್ಟ್ಯಾಳ ಎಂಬುವ್ರ ಮನೆಗೆ, ಉರ್ದು ಶಾಲೆ ಮುಂದೆ ಮನೆ ಅದವ್ರದ್ದು. ಆ ಮನೆಗೆ ಅವರು ಬಂದು ಕಳ್ಳತನದ ಒಂದು ಪ್ರಯತ್ನ ಮಾಡ್ಯಾರ. ಆ ಸಂದರ್ಭದಲ್ಲಿ ಮೆಹಬೂಬ್ ಸಾಬ್ ಅವರ ಮಗ ಉಸ್ಮಾನ್ ಗನಿ ಅವನು ಎಚ್ಚರಗೊಂಡು ಬಾಗಲ ತೆಗೆದು ಹೊರಗೆ ಬಂದಾನ. ಅವಾಗೇನದ ಅವನ ಕೈಯಾಗ ಚಾಕು ಇದ್ದದ್ದು ಇವನಿಗೆ ಗಮನಕ್ಕೆ ಬಂದಿಲ್ಲ. ಇವ ಡೈರೆಕ್ಟಾಗಿ ಹೊರಗೆ ಬಂದ ತಕ್ಷಣ ಏನದಲ್ಲ ಇವನಿಗೆ ಚಾಕು ಹೊಡೆದಾರ. ಇವ ಸ್ವಲ್ಪ ಬಾಗಿದ ಕೂಡಲೇ ಶರ್ಟಿಗೆ ಹತ್ತೈತಿ. ಶರ್ಟ್ ಮಾತ್ರ ಹರಿದೈತಿ. ಇವನಿಗೆ ಯಾವುದೇ ಗಾಯ ಆಗಿಲ್ಲ. ಸಣ್ಣ ತಿರುಚು ಗಾಯ ಏನದ ಕೈಗೆ ಆಗ್ಯದ. ಇದರಿಂದ ಏನದಲ್ಲ ಆ ಇಡೀ ಪ್ರದೇಶದಲ್ಲಿ ಒಂದು ಭಯದ ವಾತಾವರಣದ. ಅಲ್ಲಿರ್ತಕ್ಕಂಥ ಮಹಿಳೆಯರು, ಮಕ್ಕಳು ಮತ್ತು ಸಾಕಷ್ಟು ಹಿರಿಯರು ನಿನ್ನೆ ಮತ್ತೆ ಏನದ ಹುನಗುಂದ ಪಟ್ಟಣದ ಆಜಾದ್ ನಗರದಲ್ಲಿ ಕಳ್ಳರು ಕಂಡು ಬಂದಾರ. ನಮ್ಮ ಅಮೀನ್ ಸಾಬ್ ಜೋರ್ಟ್ಯಾಳ ಎಂಬುವ್ರ ಮನೆಗೆ, ಉರ್ದು ಶಾಲೆ ಮುಂದೆ ಮನೆ ಅದವ್ರದ್ದು. ಆ ಮನೆಗೆ ಅವರು ಬಂದು ಕಳ್ಳತನದ ಒಂದು ಪ್ರಯತ್ನ ಮಾಡ್ಯಾರ. ಆ ಸಂದರ್ಭದಲ್ಲಿ ಮೆಹಬೂಬ್ ಸಾಬ್ ಅವರ ಮಗ ಉಸ್ಮಾನ್ ಗನಿ ಅವನು ಎಚ್ಚರಗೊಂಡು ಬಾಗಲ ತೆಗೆದು ಹೊರಗೆ ಬಂದಾನ.
ಅವಾಗೇನದ ಅವನ ಕೈಯಾಗ ಚಾಕು ಇದ್ದದ್ದು ಇವನಿಗೆ ಗಮನಕ್ಕೆ ಬಂದಿಲ್ಲ. ಇವ ಡೈರೆಕ್ಟಾಗಿ ಹೊರಗೆ ಬಂದ ತಕ್ಷಣ ಏನದಲ್ಲ ಇವನಿಗೆ ಚಾಕು ಹೊಡೆದಾರ. ಇವ ಸ್ವಲ್ಪ ಬಾಗಿದ ಕೂಡಲೇ ಶರ್ಟಿಗೆ ಹತ್ತೈತಿ, ಶರ್ಟ್ ಮಾತ್ರ ಹರಿದೈತಿ. ಇವನಿಗೆ ಯಾವುದೇ ಗಾಯ ಆಗಿಲ್ಲ, ಸಣ್ಣ ಕಿರುಚು ಗಾಯ ಏನದ ಕೈಗೆ ಆಗ್ಯದ. ಇದರಿಂದ ಏನದಲ್ಲ ಆ ಇಡೀ ಪ್ರದೇಶದಲ್ಲಿ ಒಂದು ಭಯದ ವಾತಾವರಣದ. ಅಲ್ಲಿರ್ತಕ್ಕಂಥ ಮಹಿಳೆಯರು, ಮಕ್ಕಳು ಮತ್ತು ಸಾಕಷ್ಟು ಹಿರಿಯರು ಅದಾರ. ಇವತ್ತು ಕಾನೂನು ಸುವ್ಯವಸ್ಥೆಯ ಭಯ ಕಳ್ಳರಿಗೆ ಇಲ್ಲದಂತಾಗ್ಯದ ಹುನಗುಂದದಲ್ಲಿ. ಅದಕ್ಕೆ ಇಲ್ಲಿ ಏನು ಸೇವೆ ಸಲ್ಲಿಸುವಂಥ ಎಲ್ಲ ಅಧಿಕಾರಿಗಳು ಅಲರ್ಟ್ ಆಗಬೇಕು ಅನ್ನುವಂಥ ಒಂದು ಮನವಿ ನಮ್ಮದದ. ಅವರು ತಮ್ಮ ಬೀಟು ಏನು ತಿರುಗುವಂಥ ವ್ಯವಸ್ಥೆಯನ್ನು ಏನು ಇದು ಅಲರ್ಟ್ ಮಾಡಬೇಕು. ಜೊತೆಗೆ ಸ್ವತಃ ಈ ಪೊಲೀಸ್ ವಾಹನಗಳ ಗಸ್ತು ತಿರುಗುವಂಥ ವ್ಯವಸ್ಥೆ ಮಾಡಬೇಕು, ಸೈರನ್ಗಳ ವ್ಯವಸ್ಥೆ ಮಾಡಬೇಕು. ವಿಶೇಷವಾಗಿ ನಮ್ಮ ಪುರಸಭೆಯವರು ಕನಿಷ್ಠ ಊರಲ್ಲಿ ಒಂದು 36 ಕ್ಯಾಮ್ರಾಗಳನ್ನು ಹಚ್ಚಾರ. ಆ ಕ್ಯಾಮ್ರಾಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಅದು ಉಪಯೋಗಕ್ಕೆ ಬರಲಾರ್ದಂಗೆ ಇವತ್ತು ಅದಾವೆ ನಮ್ಮಲ್ಲಿ. ಅದನ್ನು ತೀವ್ರಗತಿಯಲ್ಲಿ ಅದನ್ನು ಚಾಲನೆ ಕೊಡಬೇಕು. ಅದನ್ನು ಎಲ್ಲೆಲ್ಲಿ ರಿಪೇರಿ ಅದಾವೋ ರಿಪೇರಿಗಳನ್ನು ಮಾಡಿಸ್ಬೇಕು. ಇಲ್ಲದೆ ಹೋದರೆ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಪ್ರಯೋಜನಕ್ಕೆ ಬಾರದಂತೆ ಇರೋದು ನಮ್ಮೆಲ್ಲರಿಗೂ ಸಾಕಷ್ಟು ಹಾನಿ ಉಂಟು ಮಾಡುವಂಥ ಒಂದು ಕೆಲಸ ಅದ. ಸರ್ಕಾರದ ದುಡ್ಡು ಖರ್ಚಾಗತ್ತೆ, ಅದು ಉಪಯೋಗಕ್ಕೆ ಬರಲಾರ್ದಂಗೆ ಅದ ಅನ್ನುವಂಥದ್ದು ಕೂಡ ನಮ್ಗೆ ಖೇದದ. ಪುರಸಭೆಯವರು ತಕ್ಷಣಕ್ಕೆ ಎಲ್ಲ ಕ್ಯಾಮ್ರಾಗಳನ್ನು ಚಾಲೂ ಮಾಡಬೇಕು ಅಂಥೇಳಿ ನಾನು ಪುರಸಭೆಯವರಲ್ಲಿ ಕೇಳ್ಕೊತೇನೆ. ಮತ್ತು ಪೊಲೀಸರು ಕೂಡ ಅತ್ಯಂತ ಚಾಕುಚಕ್ಯತೆಯಿಂದ ಇಲ್ಲಿ ಅಲರ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಕಳೆದ 3-4 ದಿನಗಳಿಂದ ಕಳ್ಳರು ಅಲ್ಲಲ್ಲಿ ಸುತ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳ್ತಾ ಇದ್ದಾವೆ. ಆ ರೀತಿ ಆಗದಂತೆ ಪೊಲೀಸರು ಎಚ್ಚರ ವಹಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಸ್ಥಿತಿ ಒಳಗೆ ಅಲ್ಲಿ ಲೈಟ್ಗಳಿಲ್ಲ ಈ ಘಟನೆ ಈಗ ಮೇಲ್ನೋಟಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ಕಳ್ಳರು ಏನು ಮಾಡ್ಯಾರ ಅನ್ನೋದು ಅನ್ಸುತ್ತೋ ಅಥವಾ ಯಾರು ವ್ಯಕ್ತಿಗತ ಪೊಲೀಸ್ ತನಿಖೆಯಿಂದಾನೇ ಗೊತ್ತಾಗೋದು. ಈಗ ನಾವೆಲ್ಲ ಬೇರೆ ಬೇರೆ ಆ್ಯಂಗಲ್ನಲ್ಲಿ ವಿಚಾರ ಮಾಡಿದರೂ ಪ್ರಯೋಜನ ಇಲ್ಲ. ಬಟ್ ಪೊಲೀಸರಿಗೆ ಈಗ ನಾವು ಅರ್ಜಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಅಂತಲ್ಲ, ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿ ಆಗದಂತೆ ಎಚ್ಚರ ವಹಿಸಿರಿ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಆ ಮನವಿಯನ್ನು ಪುರಸ್ಕರಿಸಿರುವ ಪೊಲೀಸರು ಮುಂದೆ ತನಿಖೆ ಕೈಗೊಂಡು ಅದರ ಸತ್ಯಾಸತ್ಯತೆಯನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡಲಿ ಅಂತೇಳಿ ನಾವು ಇವರು ಈಗ ಇವರೇ ಅಲ್ಲೇ ದಿವಸ ಒಂದು ಏನ್ರಿ ಕಾಯುವಂಥ ವ್ಯವಸ್ಥೆ ಮಾಡಬೇಕು. ನಮ್ಮ ಏರಿಯಾದ ಹುಡುಗರಿಗೆ ನಾವು ಇವತ್ತು ಹೇಳಿದ್ದೇವೆ. ಅವರೆಲ್ಲರೂ ತಯಾರಾದರೆ ನಾವು ನಮ್ಮ ಏರಿಯಾದಲ್ಲಿ ಅಲ್ಲಿ ಇರ್ತಕ್ಕಂಥ ಹುಡುಗರನ್ನೇ ಕಾಯಲಿಕ್ಕೆ ಹಚ್ಚುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಪಾಳೆ ಪ್ರಕಾರ ದಿನಕ್ಕೆ ಒಂದು 5-6 ಜನರನ್ನು ಹಚ್ಚುವಂಥದ್ದು ಕೆಲಸ ನಾವು ಮಾಡ್ಬೇಕಂತ ಹೇಳಿ ಇವತ್ತೇ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರ ಜೊತೆ ನಾವು ಇವತ್ತು ಸಭೆ ನಡೆಸಿ ಅಂತ ಏನಾದರೂ ಕ್ರಮಕ್ಕೆ ನಾವು ಮುಂದಾಗಬೇಕಂತಂದರೆ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅದನ್ನು ಕ್ರಮಕ್ಕೆ ನಾವು ಮುಂದಾಗ್ತೀವಿ.